ಚಿಂತಾಮಣಿ ತಾಲ್ಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆಗೆ ಸಂಬಂಧಿಸಿದಂತೆ ಹಾಗೂ ಕಾನೂನು ಬಾಹಿರವಾಗಿ ಕಾಂಪೌಂಡ್ ಗೋಡೆ ಹಾಗೂ ಪೈಪ್ಲೈನ್ಗಳನ್ನು ಧ್ವಂಸಗೊಳಿಸಿ ಹಲ್ಲೆ ನಡೆಸಿದ ಆರೋಪದ ಮೇರೆಗೆ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಹಾಗೂ ಮತ್ತೊಬ್ಬರ ವಿರುದ್ಧ ಕೆಂಚಾರ್ಲಹಳ್ಳಿ ಠಾಣೆಗೆ ಗ್ರಾಮದ ನಿವಾಸಿ ಪ್ರಮೀಳಮ್ಮ ಎಂಬವರು ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಿ ಪ್ರಕರಣ ದಾಖಲು ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸದರಿ ಗ್ರಾಮದ ನಿವಾಸಿಗಳಾದ ಪ್ರಮೀಳಮ್ಮರವರು ಮಾತನಾಡಿ, ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ನಮ್ಮ ಮನೆಯ ಪಕ್ಕದಲ್ಲಿ ಖಾತೆ ನಂಬರ್ 144-02ರ ಜಾಗವಿದ್ದು ಇದು ನಮಗೆ ಸೇರಿದ ಜಾಗವಾಗಿರುತ್ತದೆ. ಜುಲೈ 30ರಂದು ಮಧ್ಯಾಹ್ನ ಕೆಂಚಾರ್ಲಹಳ್ಳಿ ಗ್ರಾಮದ ಪಿಡಿಒ ಅಧಿಕಾರಿಯಾದ ಮಲ್ಲಿಕಾರ್ಜುನರವರ ಸೂಚನೆ ಮೇರೆಗೆ ಜೆಸಿಬಿಯನ್ನು ಬಳಸಿ ಮನೆಯ ಮುಂದಿನ ಕಾಂಪೌಂಡ್ ಗೋಡೆಗಳು ಹಾಗೂ ಪೈಪ್ಲೈನ್ಗಳನ್ನು ಹಾನಿ ಮಾಡಿ ಚರಂಡಿ ಮಾಡುತ್ತಿದ್ದಾರೆ. ಇದನ್ನು ಪ್ರಶ್ನಿಸಿದಾಗ ಅವಾಚ್ಯ ಶಬ್ದಗಳಿಂದ ಬೈದು ಕೆಳಗೆ ತಳ್ಳಿ ಗಾಯಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ದೂರು ಸಲ್ಲಿಸಿ ಮನವಿ ಮಾಡಿದ್ದೇವೆ. ಈ ಘಟನೆಗೆ ಸಂಬಂಧಿಸಿದಂತೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಅವರ ಕುಟುಂಬದ ಮುನಿರಾಜು, ಚಂದ್ರಮ್ಮ ಮತ್ತಿತರರು ಮಾತನಾಡಿದರು. ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ವಿಷಯ ಏನೆಂದರೆ, ನಿಮ್ಮ ಹೆಸರೇನು? ಮುನಿರಾಜು. ವಿಷಯ ಏನೆಂದರೆ, ನಾವು ಕೆಂಚಾರ್ಲಹಳ್ಳಿ ವಾಸವಾಗಿದ್ದು ನಮ್ಮ ಜಮೀನಿನಲ್ಲಿ ಬಂದು ಪಿಡಿಒ ಅವರು ಏಕಾಏಕಿ ಬಂದು ಜೆಸಿಬಿಯಲ್ಲಿ ಕಾಲುವೆಯನ್ನು ತೊಳೆದಿದ್ದಾರೆ. ಇಲ್ಲಿ ನಮ್ಮ ಜಾಗದಲ್ಲಿ ಯಾವುದೇ ರೀತಿ ಚರಂಡಿ ಇರಲಿಲ್ಲ. ನಾವು ನಮ್ಮ ಅಕ್ಕದವರಿಗೆ ಈ ಜಮೀನನ್ನು ಬರೆದು ಕೊಟ್ಟಿರ್ತೇವೆ. ಹಿಂದುಗಡೆ ನೀರು ಬರ್ತಾ ಇದೆ ಅಂತ ಪಿಡಿಒ ಅವರು ಬಂದು ಚರಂಡಿಯನ್ನು ಮಾಡಿದ್ದಾರೆ. ನಾವು ಯಾರು ಮನೆಯಲ್ಲಿ ಇರಲಿಲ್ಲ. ಮತ್ತು ನಮ್ಮ ಅಜ್ಜಿ ಇದ್ದರೆ ನಮ್ಮ ಅಜ್ಜಿಯನ್ನು ಎಳ್ದಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಕೆಂಚಾರ್ಲಹಳ್ಳಿ. ನನ್ನ ಹೆಸರು ಚಂದ್ರಮ್ಮ ಅಂತ. ನಮ್ಮಪ್ಪ ಹೆಸರು ಮರಿಯಪ್ಪ. ನಮ್ಮಪ್ಪನಿಗೆ ಇಬ್ಬರು ಹೆಣ್ಮಕ್ಳು. ನಾವು ಇಲ್ಲಿ ನಮ್ಮದು ಸ್ವಂತ ಜಾಗ ಸರ್, 144 ನಮ್ಮದು ಸ್ವಂತ ಜಾಗ. ಇದು ನಮ್ಮ ಅಣ್ಣ ತಮ್ಮರು ನಮ್ಮದು. ಇದು ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಅವರು ಪಿಡಿಒ ಆಫೀಸರ್ ಸರ್ ಬಂದುಬಿಟ್ಟು ಇದು ಚರಂಡಿ ಮಾಡೋಕ್ಕೆ ನಾವು ಮನೆಯಲ್ಲಿ ಯಾರೂ ಇರಲಿಲ್ಲ. ನಾವು ಯಾವೇ ನೋಟಿಸನ್ನು ಕೊಟ್ಟಿಲ್ಲ. ಬಂದುಬಿಟ್ಟು ನನ್ನ ಏಕೈಕಾಗಿ ನಮ್ಮ ಅಮ್ಮ ಅವರು ಮನೆಯಲ್ಲಿ ಯಾರೂ ಇರಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಜೆಸಿಬಿ ತಗೊಂಡು ಬಂದುಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಜೆಸಿಬಿಯಲ್ಲಿ ಬರ್ತಾಯಿದ್ರೆ ನಮ್ಮಮ್ಮ ಅವ್ರಿಗೆ ಯಾರು ಫೋನ್ ಮಾಡೋರಂತೆ. ನಮ್ಮಮ್ಮ ಅವರು ಬಂದಿದ್ದಾರೆ. ಬಂದು ನಮ್ಮಮ್ಮ ನಮ್ಮ ಹುಡುಗ ಅಡ್ಡ ಹೋಗಿದ್ದಾರೆ. ಹೋಗೋಷ್ಟರಲ್ಲಿ ಅವರು ಪೊಲೀಸ್ ಅವರು ಪಿಡಿಒ ಸರ್ ಅವರು ನಮ್ಮಮ್ಮನ ನಮ್ಮ ಹುಡುಗನ ಪಕ್ಕಕ್ಕೆ ತಳ್ಳಿದ್ದಾರೆ ಸರ್. ಅವರು ನಮ್ಮಮ್ಮವ್ರು ಬಂದುಬಿಟ್ಟಷ್ಟೇ, ನಿಮ್ಮ ಕೈಯಲ್ಲಿ ಏನಾದರೂ ಅದು ಮಾಡ್ಕೊಳ್ಳಿ, ನಾವು ಇಲ್ಲಿ ಚರಂಡಿ ಮಾಡೋದು ಇದು ಸರ್ಕಾರಿ ಜಾಗ ಅಂತ ಹೇಳಿ ನಮ್ಮಮ್ಮ ನಮ್ಮ ಹುಡುಗನೆಲ್ಲ ಕೊಟ್ಟಿಲ್ಲ. ನೀವು ಆರ್ಡರ್ ಏನು ತಂದಿದ್ದೀರಾ ಅಂತ ನಮಗೆ ಕೊಡಿ ಸರ್ ಅಂದರೆ, ಅದು ನಿಮ್ಗೆ ಕೊಡೋಷ್ಟು ಅವಕಾಶತೆ ನಮಗಿಲ್ಲ. ನಮಗೆ ಇವು ಸರ್ ಕೊಟ್ಟವ್ರೆ, ನಾವು ಇಲ್ಲಿ ಚರಂಡಿ ತೆಗಿತೀವಿ. ನೀವೇನಾದರೂ ದೌರ್ಜನ್ಯಕ್ಕೆ ಏನಾದರೂ ಬಂದರೆ ನಾವು ಈ ಜಾಗನೇ ನಿಮ್ಗೆ ಕೊಡಲ್ಲ. ನಾವು ಈ ಸತ್ತು ಕ್ಯಾನ್ಸಲ್ ಮಾಡ್ತೀವಿ. ನಿಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ಕೋರ್ಟಿಂದ ನೀವು ತಗೊಳ್ಳಿ. ಈ ಸತ್ತು ರದ್ದು ಮಾಡಿಬಿಟ್ಟು ನಾವು ಈ ಸತ್ತು ರದ್ದು ಮಾಡಿ ನಿಮ್ಮ ಜಾಗನೇ ಉಳಿದಿರ ಮಾಡಿತೀವಿ ಅಂತ ಪಿಡಿಒ ಸರ್ ಹೇಳಿದ್ದಾರೆ ಸರ್. ಈಗ ಜಾಗ ಹೆಂಗೆ ಬಂತಿದೆ? ಇದು ನಮ್ಮ ತಾತದ ಸರ್. ಇದು ಆಸ್ತಿ ಸರ್ಕಾರಿ ಜಾಗಗಳು ಚರಂಡಿಗೆ ಇದೆ ಸರ್. ಅದು ಎಲ್ಲಿ ಖಾಲಿ ಜಾಗಗಳಿದ್ರೆ ಅಲ್ಲಿ ಮಾಡ್ಕೋಬೇಕು ಸರ್ ಚರಂಡಿಗಳು. ನಮ್ಗೆ ಈ ಸತ್ತು ಕಂದಾಯ ಆಗಿದ ಭೂಮಿಯಲ್ಲಿ ಬಂದ್ಬಿಟ್ಟು ಅವರು ಈ ತರ ಮಾಡೋರೆ. ಯಾರು ಇಲ್ಲ ನೋಡಿ ಸರ್. ಇದೆಲ್ಲ ಒಡೆದಾಕಿ, ಗೋಡೆ ಎಲ್ಲ ಒಡೆದಾಕಿ, ಪೈಪ್ಗಳೆಲ್ಲ ಕಿತ್ತಾಕಿ, ಅಜ್ಜಿ ಮಗ ನೀರಿಲ್ಲ ಸರ್ ನಮ್ಗೆ ಕುಡಿಯಕ್ಕೆ. ಪೈಪ್ಗಳೆಲ್ಲ ಕಿತ್ತಾಗಿ ಯಾವಾಗನು ಇಲ್ಲಿ ಚರಂಡಿ ಇಲ್ಲ ಸರ್. ಇಲ್ಲಿ ಎಲ್ಲ ಖಾಲಿ ಜಾಗ ಇತ್ತು ಸರ್. ಇವಾಗ ಮನೆ ಇರ್ತದೆ, ಮನೆ ಪಕ್ಕದಲ್ಲಿ ಎಲ್ಲಾದ್ರೂ ಖಾಲಿ ಜಾಗ ಇದ್ರೆ ಅಲ್ಲಿ ನೀರು ಹೋಗ್ದಿರ ಇರ್ತದ? ಖಾಲಿ ಇದ್ರೆ ನೀರು ಹೋಗ್ತದಲ್ಲ ಸರ್. ಅವಾಗ ಅವರವ್ರ ಜಾಗ ಅವ್ರು ಬಂದಿ ಮಾಡ್ಕೊಂಡು ಅವ್ರ ರೆಡಿ ಮಾಡ್ಕೊಂಡ್ರೆ ನೀರು ಹೆಂಗ್ ಬರ್ತದೆ ಸರ್? ಇವಾಗ ನಮ್ಮ ಜಾಗನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಈ ಸತ್ತಾಗಿದೆ ಸರ್. ಈ ಸತ್ ಬಂದ್ಬಿಟ್ಟು 4/10/2023 ಈ ಸತ್ತಾಗಿದ್ದು. ಉತ್ತರಕ್ಕೆ ಬಂದ್ಬಿಟ್ಟು ರಾಮಚಂದ್ರಪ್ಪ ಮತ್ತು ಶಂಕರಪ್ಪನವರು ಇದ್ದಾರೆ. ಪೂರ್ವಕ್ಕೆ ಬಂದ್ಬಿಟ್ಟು ಚರಂಡಿ ನಂತರ ರಸ್ತೆ ಇದೆ ಈ ಕಡೆ. ಪಶ್ಚಿಮಕ್ಕೆ ಬಂದ್ಬಿಟ್ಟು ಸಂಧಿ ನರಸಿಂಹಪ್ಪ ಮತ್ತು ದೇವರಾಜು ಪಶ್ಚಿಮಕ್ಕೆ. ಚೆಕ್ಬಂದಿ ದಕ್ಷಿಣಕ್ಕೆ ಸ್ವಂತ ಮನೆ ನಮ್ದು ಜಾಗ ಇದೆ ಸರ್. ಅವಾಗ ನಮ್ಗೆ ಈ ಸತ್ತು ಮಾಡ್ಕೊಂಡಿರೋದು ನಾವು. ಯಾರು ಮಾಡ್ಕೊಟ್ಟಿರೋದು? ಪಿಡಿಒ ಸರೇ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಈಗ ನಿಮ್ಮ ಜಾಗದಲ್ಲಿ ಚರಂಡಿ ಇದೆಯಂತ ಏನಾದ್ರು ಇದೆಯಾ? ಇಲ್ಲ ಸರ್, ಚರಂಡಿ ಇಲ್ಲ ಸರ್. ನಮ್ಮ ಜಾಗದಲ್ಲಿ ಚರಂಡಿನೇ ಇಲ್ಲ ಸರ್. ರೋಡ್ಗಿದೆ, ಪೂರ್ವಕ್ಕೆ ರೋಡ್ಗಿದೆ. ನಮ್ಮ ಜಾಗದಲ್ಲಿ ಚರಂಡಿ ಇಲ್ಲ ಸರ್. ಅದು ನಮ್ದು ಸ್ವಂತದ್ದು. ಅನ್ಯಾಯ ಆಗಿದೆ ಸರ್. ನಮ್ಗೆ ನ್ಯಾಯ ಬೇಕು.
ಹಾಂ ಹಾಂ